ನಿಂತಿದ್ದ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದಿದೆ. ಡ್ಯಾನ್ಸರ್ ದುರ್ಮರಣ ಹೊಂದಿದ್ದಾರೆ. ನೆಲಮಂಗಲದ ಪೆಮ್ಮನಹಳ್ಳಿ ಬಳಿಯಲ್ಲಿ ನಡೆದಿರುವಂತಹ ದುರ್ಘಟನೆ. ನಿಂತಿದ್ದಂತಹ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದಿದೆ. ಇದರಿಂದಾಗಿ ಡ್ಯಾನ್ಸರ್ ದುರ್ಮರಣ ಹೊಂದಿದ್ದಾರೆ. ನೆಲಮಂಗಲದ ಪೆಮ್ಮನಹಳ್ಳಿ ಬಳಿಯಲ್ಲಿ ಆಗಿರುವಂತಹ ದುರ್ಘಟನೆ. ರಸ್ತೆ ಪಕ್ಕದಲ್ಲಿ ವಾಹನವನ್ನ ನಿಲ್ಲಿಸಿರ್ತಾರೆ. ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಭೀಕರವಾದಂತಹ ಅಪಘಾತದ ದೃಶ್ಯ. ನಿಂತಿದ್ದಂತಹ ಕಾರಿಗೆ ಕ್ಯಾಂಟರ್ ಬಂದು ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಏನಾಗಿದೆ? ಪಾಪ ಡ್ಯಾನ್ಸರ್ ದುರ್ಮರಣ ಹೊಂದಿದ್ದಾರೆ. ನೆಲಮಂಗಲದ ಪೆಮ್ಮನಹಳ್ಳಿ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ನಿನ್ನೆ ಪಾಪ ಹೊಸ ಕಾರನ್ನ ಖರೀದಿಯನ್ನ ಮಾಡಿರ್ತಾರೆ ಸುಧೀಂದ್ರ ಅವರು. ರಸ್ತೆ ಮಧ್ಯೆ ಕೆಟ್ ನಿಂತ್ಕೊಂಡಿರುತ್ತಂತೆ. ಸೊ ನಿಲ್ಸಿರ್ತಾರೆ, ಸೈಡ್ಗೆ ಹಾಕಿರ್ತಾರೆ. ಸೊ ನೋಡಿ ಅಲ್ಲಿ ಕ್ಯಾಂಟರ್ ಬಂದು ಪಾಪ ಒಳಗಡೆ ಇರ್ತಾರವರು, ಬಂದು ಗುದ್ಕೊಂಡು ಹೋಗಿರುವಂಥದ್ದು. ಕ್ಯಾಂಟರ್ ಬಂದು ನಿಂತ್ಕೊಂಡಿದ್ದಂತಹ ಕಾರ್ಗೆ ಬಂದು ಗುದ್ದಿದ್ದಾರೆ. ಅವರು ಹೊರಗಡೆನೇ ಇದ್ದಾರೆ ನೋಡಿ, ಹೊರಗಡೆನೇ ಇದ್ದಾರೆ. ಒಂದು ರೀತಿಯಾಗಿ ಇದು ಕೊಲೆನೇ ಇರಬಹುದಾ ಅಂತ ಹೇಳಿ ಅನಿಸ್ತಾ ಇದೆ. ಬೇಕು ಅಂತಲೇ ಮಾಡಿರೋ ರೀತಿಯಾಗಿ. ಇದಕ್ಕಿದ ಹಾಗೆ ಅದು ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಟ್ಯಾಂಕರ್ ಕೂಡ ಇದಕ್ಕಿದ ಹಾಗೆ ಲೆಫ್ಟ್ ಸೈಡ್ಗೆ ಹೋಗುತ್ತೆ, ಗುದ್ಕೊಂಡು ಹೋಗುತ್ತೆ, ಕಾರನ್ನು ಗುದ್ಕೊಂಡು ಹೋಗುವಂಥದ್ದು. ಜೊತೆಗೆ ನಿಂತಿರ್ತಾರೆ ಹೊರಗಡೆ ನೋಡಿ, ನಿಂತಿದ್ದಾರೆ. ಡ್ಯಾನ್ಸರ್ ಸುಧೀಂದ್ರ ಅವರು ನಿಂತಿರ್ತಾರೆ, ಗುದ್ಕೊಂಡು ಹೋಗಿದೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಒಂದು ರೀತಿಯಾಗಿ ಕೊಲೆ ಇರಬಹುದಾ ಅಥವಾ ಏನಾದರೂ ಟ್ಯಾಂಕರ್ ಚಾಲಕ ಕುಡ್ದಿದ್ನ ಎರ್ರಾಬಿರಿಯಾಗಿ ಓಡಿಸ್ತಾ ಇದ್ನ, ಈ ಸಂಬಂಧವಾಗಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಟ್ಯಾಂಕರ್ ಕೂಡ ಆನಂತರವಾಗಿ ಏನಾಗುತ್ತೆ ನಿಲ್ಲಿಸ್ತಾನೆ, ಮುಂದೆ ಬಂದು ಕೂಡ ನಿಲ್ಲಿಸ್ತಾನೆ. ಹೊಸ ಕಾರನ್ನು ಕೂಡ ಖರೀದಿ ಮಾಡಿರ್ತಾರೆ ಸುಧೀಂದ್ರ ಅವರು. ರಸ್ತೆ ಮಧ್ಯೆ ಕೆಟ್ಟು ನಿಂತಿರುತ್ತೆ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಪರಿಶೀಲನೆಯನ್ನ ಮಾಡ್ತಾ ನಿಂತಿರ್ತಾರೆ ಸುಧೀಂದ್ರ ಅವರು. ಮಾರುತಿ ಸುಜುಕಿ ಕಂಪನಿಯ ಇಕೋ ಕಾರಿಗೆ ಕ್ಯಾಂಟರ್ ಬಂದು ಡಿಕ್ಕಿ ಹೊಡೆದಿದೆ. ಹಲವು ರಿಯಾಲಿಟಿ ಶೋಗಳಲ್ಲಿ ಕೂಡ ಭಾಗಿಯಾಗಿದ್ರು ಸುಧೀಂದ್ರ ಅವರು. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಸಂಬಂಧವಾಗಿ ಕೂಡ ಪ್ರಕರಣ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ, ಕರೆಕ್ಟಾಗಿ ಬರ್ತಾ ಇರುತ್ತೆ. ಬಟ್ ಆತ ಸುಧೀಂದ್ರ ಅವರು ಏನು ವಾಹನವನ್ನು ನಿಲ್ಲಿಸ್ಕೊಂಡಿರ್ತಾರೆ, ಆ ಹತ್ರ ಬರ್ತಿದ್ದ ಹಾಗೆ ಲೆಫ್ಟ್ ಸೈಡ್ ಹೋಗುತ್ತೆ. ಇದೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಾಗಿ ಕೊಲೆ ಇರಬಹುದಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಅದರಲ್ಲೂ ಕೂಡ ಹೊಸ ಕಾರು ಅಂತೀರಿ, ಹೊಸ ಕಾರು ಹೆಂಗೆ ಕೆಟ್ಟು ನಿಂತ್ಕೊಳ್ಳುತ್ತೆ? ಏನಿದೆ ಇದು? ಸೆಕೆಂಡ್ ಹ್ಯಾಂಡ್ಲ ಯಾವ ರೀತಿಯಾಗಿದೆ? ಕಂಪ್ಲೀಟ್ ಆದಂತಹ ಮಾಹಿತಿ ನೀಡೋದಾದ್ರೆ. ಈ ಒಂದು ಘಟನೆ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತಹದ್ದು. ಏನು ನಿನ್ನೆ ಅಷ್ಟೇ ಮಾರುತಿ ಈಕೋ ಕಾರನ್ನ ಡೆಲಿವರಿ ಪಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ನಿಲ್ಲಿಸಿ ಪರಿಶೀಲನೆ ಮಾಡ್ತಾ ಇದ್ರು ಅಂತ ಕೂಡ ಗೊತ್ತಾಗಿರುವಂತ. ಆದ್ರೆ ಹೊಸ ಕಾರ್ ಆದ್ರೆ ಅಷ್ಟು ಬೇಗ ಕೆಟ್ಟು ನಿಂತುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಅದರ ಜೊತೆಗೆ ಈತ ಕಾರನ್ನ ನಿಲ್ಸ್ಕೊಂಡಂತ ಸಂದರ್ಭದಲ್ಲಿ ಪಾರ್ಕಿಂಗ್ ಲೈಟ್ ಗಳನ್ನ ಕೂಡ ಆನ್ ಮಾಡ್ಬೇಕಾಗಿತ್ತು. ಒಂದ್ ವೇಳೆ ಕಾರನ್ನ ಪರಿಶೀಲನೆ ಮಾಡ್ತಾ ಇದ್ದಿದ್ದೆ ಆದ್ರೆ. ಇನ್ನು ಲಾರಿ ಚಾಲಕ ಕೂಡ 3 ಲೇನ್ಗಳು ಏನಿದೆ ಆ ರಸ್ತೆಯಲ್ಲಿ ಮಧ್ಯದಲ್ಲಿ ಬರ್ತಾ ಇದ್ದಂತಹ ವ್ಯಕ್ತಿ ಇನ್ನೇನು ಕಾರ್ ಸಮೀಪ ಬರ್ತಿದ್ದಂತೆಯೇ ಎಡಕ್ಕೆ ಎಳೆದುಕೊಂಡಿರುವಂತದ್ದು. ಅದರ ಪರಿಣಾಮವಾಗಿ ಅಪಘಾತವಾಗಿದೆ. ಇನ್ನು ಅಪಘಾತ ಆದ ನಂತರ ತಕ್ಷಣ ಲಾರಿಯನ್ನು ಕೂಡ ನಿಲ್ಲಿಸದೆ ಮುಂದೆ ಸುಮಾರು ಒಂದು 30 ರಿಂದ 50 ಮೀಟರ್ನಷ್ಟು ದೂರ ಕೂಡ ಸಾಗಿರುವಂತಹದ್ದು. ಈ ಎಲ್ಲ ದೃಶ್ಯಗಳು ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವಂತಹದ್ದು. ಇದನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಪ್ರೀಪ್ಲಾನ್ ಮರ್ಡರ್ ಅನ್ನುವಂತ ಅನುಮಾನಗಳನ್ನು ಕೂಡ ಅಲ್ಲೆಗೆಳೆಯುವಂತ ಇಲ್ಲ. ಇದರ ಜೊತೆಗೆ ಹಲವು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಈತ ಪ್ರಸಿದ್ಧಿಯನ್ನ ಪಡೆದಂತ, ಜೊತೆಗೆ ಸಿನಿಮಾ ಕೊರಿಯೋಗ್ರಾಫರ್ ಆಗ್ಬೇಕು ಅನ್ನುವಂತ ಆಸೆಯನ್ನು ಕೂಡ ಇಟ್ಕೊಂಡಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅದರ ಅಸಲಿ ಏನು, ಯಾವ ರೀಸನ್ ಇದು ಆಯ್ತು ಅನ್ನುವಂಥದ್ದನ್ನು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಲಾರಿ ಚಾಲಕನ ನಿರ್ಲಕ್ಷ್ಯಕ್ಕೆ ಈ ಒಂದು ಜೀವ ಬಲಿ ಆಯ್ತಾ ಅಥವಾ ಈತನ ಅಜಾಗರೂಕತೆಯಿಂದಾಗಿ ಈ ರೀತಿ ಆಯ್ತಾ ಅನ್ನುವಂತಹದ್ದು ಸದ್ಯ ಕಾಡ್ತಿರುವಂತಹ ಪ್ರಶ್ನೆಗಳು. ಇದಕ್ಕೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಉತ್ತರಗಳು ತಿಳಿದು ಬರಬೇಕಾಗಿರುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.